ಒಂದೊಂದಲ್ಲ ಹೊಟ್ಟೆ ಎಷ್ಟು ಉರ್ತಾವ್ರೋ ಆ ಪಕ್ವತ್ನ ನೋಡಿದ್ರೆ ನಾಶ ಮಾಡ್ಬೇಕು. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದು ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ. ಲೇ ಹುಚ್ಚ, ಲೂಜು, ನಿಂಗ್ ಬ್ರೈನ್ ಇದೆಯಾ ಇಲ್ವಾ ಫಸ್ಟ್ ಆಫ್ ಆಲ್? ಅಥವಾ ಏನಾದ್ರು ಮನಗಿನ ಜಗಳ ಆಗಿದ್ಯಾ ನೋಡು ನಿನಗೆ. ಅಲ್ಲ, ಏನ್ ಸಂಬಂಧ ಏನು ನಂಗೆ ಅರ್ಥ ಆಗ್ಲಿಲ್ವಲ್ಲ. ಇವ್ರಿನ್ನೂ ಬದುಕಿದಾನ? ನಾನೆಲ್ಲ ಪೊಲೀಸ್ ಅವರೇ ಲಾಠಿ ಏರ್ಸಿ ಗೇರ್ ಹಾಕಿದ್ರು ಅಂದ್ಕೊಂಡೆ. ಏನಪ್ಪ ವಿಷಯ ಅಂದ್ರೆ, ಸುಳ್ಳು ಒಂದ್ ಸೆಕೆಂಡ್ ಅಲ್ಲಿ ಊರೆಲ್ಲ ಹರಡುತ್ತೆ, ಸತ್ಯ ನ್ಯಾಯ ಧರ್ಮ ನಿಧಾನಕ್ಕೆ ಹೊರಗಡೆ ಬರುತ್ತೆ. ಇವ್ನ್ ಹೇಳ್ತಿರೋದು ಏನಪ್ಪಾ ಅಂತಂದ್ರೆ, ಅಮ್ಕು ಡುಮ್ಕು ಅಮಲ್ ಡುಬಲ್ ಆಮೇಲೆ ಡುಂಪಪ್ಪ ಡುಪ್ಪ ಪಪ್ಪುಮಾ ಅಂತಂದು ಒಂದ್ ಸೆಕೆಂಡ್ ಫೇಮಸ್ ಆಗ್ಬಹುದು. ಆದ್ರೆ ರಿಯಲ್ ಟ್ಯಾಲೆಂಟ್ ಅವ್ರು ಹೊರಗ್ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದೇನೆ. ಹೌದು ಕೊಡೋ, ನಿಜ ನೀನ್ ಹೇಳಿದ್ದು. ಹೊರಗಡೆ ಬರುತ್ತೆ. ನಾನ್ ರೆಡಿ, ನೋಡಕ್ ನೀವ್ ರೆಡಿನಾ? ಏನ ತೋರಿಸ್ತೀಯಾ? ಕ್ಲಿಪ್ಪಿಂಗ್ ಕರೆಕ್ಟ್ ಹಾಕೋಕ್ ಹಂಗ ನೀನೇನ್ ಹೇಳಿರೋ ತೋರಿಸ್ತಿ ಅಂತ ಹೇಳ್ದ. ಬೇಡ ಕಣಲೆ, ದಯವಿಟ್ಟು ಬೇಡ. ನಿನ್ ಪಪ್ಪುಮಾ ನೋಡೇ ನಮ್ಗೆ ತಡ್ಕೊಳಕ್ ಆಗ್ತಿಲ್ಲ. ಇನ್ನ ನಿನ್ ತೋರ್ಸ್ಬಿಟ್ರೆ ಅಯ್ಯ, ನಿನ್ನಲ್ಲೇ ಏನೋ ಸಾಧನೆ ಮಾಡಿರಂಗ್ ಹಾಕಿದ್ಯಲ್ಲ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಲ್ಲಿ. ನೀನ್ ಹೋಗಿ FIR ಹಾಕ್ಸ್ಕೊಂಡ್ ಬಂದಿರೋದು. ಈ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲ ವಿಡಿಯೋಗಳನ್ನ ಹಾಳು ಮಾಡ್ತಾವಪ್ಪ. ನಾನೊಂದು ಹಾಕಿ ತಡ್ರಿ, ಕ್ರೇಜಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಗಾಯ್ಸ್, ಈ ಅಮ್ಮುಕು ಡುಮ್ಕು ಮಂಜ ಇದಾನಲ್ಲ, ಇವನು ಒಂದೊಂದಲ್ಲ ಗಾಯ್ಸ್ ಮಾಡಿರೋದು. ಒಂದು ಕಾಲದಲ್ಲಿ ಪಪ್ಪುಮಾ ಅಂತ ಆದ ಹುಡುಗಿ ಕರ್ಕೊಂಬಂದು ರಿವೀಲ್ ಮಾಡ್ಬಿಟ್ಟಿದ್ದ ಗಾಯ್ಸ್. ನಮಗೆ ಎಷ್ಟು ಹೊಟ್ಟೆ ಉರಿದಿತ್ತು ಗೊತ್ತಾ ಗಾಯ್ಸ್? ನೀವು ಏನ್ ಗಾಯ್ಸ್, ಇವನು ಪಪ್ಪುಮಾ ಅಂತ. ಈ ವಿಡಿಯೋ ಮುಖಾಂತರ ಅವ್ರಿಗೆ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ, ಇವರು ನಮ್ಮ ಹುಡುಗ ಮಂಜು ಮೊನ್ನೆ ಒಂದು ವಿಡಿಯೋ ಬರುತ್ತೆ ಸೋಷಿಯಲ್ ಮೀಡಿಯಾ. ಏನ್ ಘಟನೆ ನಡೆದಿತ್ತು? ಏನು ಘಟನೆ ಇಲ್ಲ. ಅವ್ರು ನನಗೆ ಪ್ರಮೋಷನ್ ಕರೀತಾರೆ. ಪ್ರಮೋಷನ್ಗೆ ನಾನು ಹೋಗಿ ಪ್ರಮೋಷನ್ ಮಾಡ್ಕೊಟ್ಟಿರ್ತೀನಿ. ಅಲ್ಲಿ ಹುಡುಗಿಯದ ನಂಬರ್ ಕೇಳ್ದೆ, ಅವ್ರ ಹತ್ರ ನಂಬರ್ ಕೇಳ್ದೆ, ಇವ್ರ ಹತ್ರ ನಂಬರ್ ಕೇಳ್ದೆ ಅಂತ ಅವ್ರ ಒಂದು ಪಪ್ಪು ಅದೇನಿದೆ ಆ ಒಂದು ಪಪ್ಪು ಪ್ರಮೋಷನ್ ಆ ವಿಚಾರದಲ್ಲಿ ಅವ್ರ ಧ್ವನಿ ಹತ್ತಿ ಅವ್ರು ಮಾತಾಡ್ತಾರೆ. ಸೊ ಇಲ್ಲಿ ನಾನು ಏನು ತಪ್ಪು ಮಾಡಿಲ್ಲ ಅಂತ ನಾನು ಪ್ರೂವ್ ಮಾಡ್ತಾ ಇದ್ದೀನಿ. ನನ್ನ ಹತ್ರನು ಅವ್ರು ಏನ್ ಹೇಳ್ತಾರಲ್ಲ, ಆ ಒಂದು ಫುಟೇಜ್ ಆ ಒಂದು ವಿಡಿಯೋ ಇದ್ರೆ ಅವ್ರು ತಗೊಂಡು ಕಾನೂನು ವಿರುದ್ಧ ಏನಿದೆ ಅವ್ರು ಮಾತಾಡ್ಬೋದಾಯ್ತು. ಅವರು ನಾನು ಹೋಗಿದ್ದಿದ್ದು ಯಾವಾಗ 9:23 ರಾತ್ರಿ ಆ ಒಂದು ಪಪ್ಪು ಒಳಗಡೆ ಹೋಗಿದ್ದೀನಿ. ಅವರು ಆ ಒಂದು ದಿವಸ ಬಿಟ್ಟು ಬೆಳಿಗ್ಗೆ ಎಲ್ಲ ಮಧ್ಯಾಹ್ನ ಈ ಒಂದು ಕಾನ್ಸೆಪ್ಟ್ ರೆಡಿ ಮಾಡ್ಕೊಂಡು ನನ್ ಬಗ್ಗೆ ಅಪಪ್ರಚಾರ ಮಾಡಿ ವಿಡಿಯೋನ ಬಿಟ್ಟಿರ್ತಾರೆ. ಅಮ್ಕು ಡುಮ್ಕು ಚಪ್ಪಾರ ಹಂಗೆ ಹಿಂಗೆ ಅಂತ ಒಂದ್ ಪದ ಬಳಕೆ ಯೂಸ್ ಮಾಡ್ಕೊಂಡು ನನ್ಗೆ ಈ ತರ ಯೂಸ್ ಮಾಡಿ ಇವರು ನನ್ಗೆ ವಿಡಿಯೋ ಮಾಡಿರ್ತಾರೆ. ಇದರಿಂದ ನನ್ನ ಫ್ಯಾಮಿಲಿ ಆಗಿರ್ಲಿ ನನ್ಗಾಗಿರ್ಲಿ ತುಂಬಾ ಒಂದು ಇದಾಗಿರುತ್ತೆ. ಇವಾಗ ಅವರು ವಿಡಿಯೋದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಹತ್ರ ಮಾತಾಡ್ತಾರೆ. ನನಗೆ ಗೊತ್ತಿರೋ ಮಟ್ಟಕ್ಕೆ ನೀನು ನಮ್ಮ ಬಡ ಹುಡುಗ ಮಕ್ಳು ಬೆಳೆದಿದ್ದಾರೆ. ಹೌದು, ಇದನ್ನ ತುಳಿಯಕ್ಕೆ ಕೆಲವು ವ್ಯಕ್ತಿಗಳು ಮಾಡ್ತಾ ಇರ್ತಾರೆ. ಅದನ್ನ ಅವ್ರಿಗೆ ಏನಂತೀನಿ ಅಂದ್ರೆ, ನಾವು ಕಾನೂನು ರೀತಿ ಹೋರಾಟ ಮಾಡಕ್ ನಿಂತ್ಕೊಂಡ್ರೆ ನಿಮ್ಮ ಮಾನ ಮರ್ಯಾದೆನ ಮೂರಾಂಬಟೆ ಮಾಡ್ತಾರೆ. ನಮಗೆ ಅದು ಇಷ್ಟ ಇಲ್ಲ. ಮುಂಚಿತ ನಮ್ ಪರ್ಸನಲ್ ಆಗಿ ಕೇಳ್ದೆ, ಮಾಡ್ಬೇಕಂತ ಕೇಳ್ದೆ, ಇಲ್ಲ ಅಣ್ಣ ಬೇಡ, ನಾನ್ ಕ್ಲಿಯರ್ ಆಗಿದ್ದೀನಿ. ಅವ್ರ ಕೈಯಲ್ಲಾದ್ರೆ ನನ್ ಮೇಲೆ ಇಷ್ಟೊಂದು ಅವ್ರು ಹೇಳ್ತವ್ರೆ, ಅವ್ರ ಕಾನೂನು ರೀತಿ ಅವ್ರು ಹೋರಾಟ ಮಾಡ್ಲಿ, ನಾನು ರೆಡಿ ಇದೀನಿ ಅಂತ ಹೇಳ್ತವ್ರೆ. ಆದ್ರೆ ನೀವು ಮಾತಾಡಿದಿರಲ್ಲ ಮಾತು ಆ ವಿಡಿಯೋದಲ್ಲಿ, ಅದಕ್ಕೇನಾರ ಮಂಜು ಒಂದು ಕಾನೂನು ರೀತಿ ಹೋರಾಡಕ್ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಪುರ್ಸೋದಿರಲ್ಲ. ಆದ್ರೆ ಈ ವಾಕಿಂಗ್ ಸ್ಟೈಲ್ ನೋಡ್ರಿ ಎಲ್ಲೋ ಡೌಟ್ ಹೊಡಿತಾಗಲ್ಲ, ಏನೋ ಐತೆ. ಗಡ್ರಿ ಇವಾಗ ನೋಡೋ ಗೊತ್ತದೆ ಏನಂದ್ರು. ನಂಗ್ ಗೊತ್ತು ಈ ಬೋಳಿ ಮಗನೇ ಅಂತ. ಲವ್ ಕರಿಡಿ ಮಂಜ, ಥೂ ಬೋಳಿ ಮಗನೇ. ಕಾಸು ಕೊಡ್ತಾರೆ ಅಂದ್ರೆ ಚಿಕನ್ ಕೊಟ್ಬಿಡ್ತೀಯ ಅಲ್ವಾ? ಕಮೆಂಟ್ ಮಾಡಿ ಹೋಗೋ ಬೋಳಿ ಮಗನೇ. ಕಮೆಂಟ್ ಅಂತೆ ಕಮೆಂಟು, ನಾಚಿಕೆ ಹಾಕಿಲ್ವಾ ಕಮೆಂಟ್ ಹಾಕಿ ಅಂತ ಕೇಳಕ್ಕೆ? ನಮ್ಮ ಹೆಮ್ಮೆಯ ಫ್ರೀಡಮ್ ಫೈಟರು ಇವರು ಕಾರ್ಗಿಲ್ ಯುದ್ಧದಲ್ಲಿ ಎಷ್ಟು ಜನ ಶೂಟ್ ಮಾಡಿದ್ರು ಸತ್ತಿಲ್ಲ. ಮಾತಾಡೋದು ನೋಡೋಣ. ಎಷ್ಟು ಜನ ನನಗೆ ಶೂಟ್ ಮಾಡಕ್ ಪ್ಲಾನ್ ಮಾಡ್ತಾರೆ. ಸಾಯ್ತೀನ ನಾನು? ತಿರ್ಗಾ ಬಂದ್ ಸಾಯ್ಸಲ್ವಾ ನಾನು? ಏನ್ ಮ್ಯಾಮ್ ನೀವು
ಅದು ಫ್ರೆಂಡ್ಸ್ ಯಾರು ತಪ್ಪು ತಿಳ್ಕೊಂಬಿಡಿ, ಅಣ್ಣಂಗೆ ಶೂಟ್ಗೂ ಶಾರ್ಟ್ಗೂ ಡಿಫ್ರೆನ್ಸ್ ಗೊತ್ತಿಲ್ಲ. ನಾನೇನೋ ಆರ್ಮಿ ಆಫೀಸರ್ ಅನ್ಕೊಂಡೆ, ತಪ್ಪಾಗಿ ಅಣ್ಣಂಗೆ ಎಲ್ಲರೂ ಹಾಕಕ್ ಬಂದಿದ್ದು ಅದು ಅಣ್ಣ ಹಂಗೆ ಹೇಳ್ತಾರೆ. கர்நாடகா கூட வந்திருக்காங்க, அவங்க கூட ஒரு 2 வார்த்தை பேசுவாங்க. பிரதர் பேசுங்க பிரதர். ಅವ ಉಂಗ್ಲಿಕ್ ದೆಂಗ್ಲಿಕ್ ಒಂದ್ಕಾಂಗೋ. ಸೊ ಎಲ್ಲರಿಗೂ ನಮಸ್ಕಾರ. ಸೊ ಎಲ್ಲರಿಗೂ ಇಂಗ್ಲಿಷ್ ಎಲ್ಲರಿಗೂ ವಣಕಂ. ನಾನಿಪ್ಪ ಕರ್ನಾಟಕದಿಂದ ಒಂದು ಏನ್ ಪೇಸಿನ್ಕರನ್ನ ಸೆಕೆಂಡ್ ರಿಪೋರ್ಟರ್ ಮಕ್ಕೂದಾಗ ನಾವು ಕನ್ನಡ ಮಾತಾಡೋ ಅಂತ. ನಾನು ಇವತ್ತು ಕರ್ನಾಟಕದಿಂದ ಬಂದು ಯಾಕೆ ಮಾತಾಡ್ತಿದ್ದೀನಿ ಅಂದ್ರೆ, ಟಿಕಾ ಕಡಿಯುತ್ತಲ್ಲ ಅದಕ್ಕೆ ಹೋಗಿ ಮಾತಾಡ್ತಿದ್ಯಾ? ಒಂದು IT ಕಂಪನಿ ಕೆಮಿಕಲ್ ನೀರು, ಆ ಕೆಮಿಕಲ್ IT ಕಂಪ್ನಿಯಿಂದ ಬರೋದು ಹುಡುಗಿರಲ್ವಾ? ಇದೇನ್ ಗಲೀಜ್ ನೀರು ಬರಕ್ ಬಂತು? ಏನೇನು ಹೇಳುತ್ತಲ್ಲ ಇದು ಬಾಂಚದು. ತಮಿಳ್ನಾಡು ಇದಾರೆ ಗೊತ್ತಾ, ಹೊಸೂರು ಜನತೆ. ತಮಿಳ್ನಾಡು ಇದಾರೆ ಅಲ್ಲ, ಹೊಸೂರು ಜನತೆ. ಅವ್ರು ನಿಮ್ಮರೇ ಕಳ್ಳ, ಅದೇನ್ ಬೇರೆ ಯಾರೋ ಅನ್ನೋದ್ರ ಚಾಲಿ ಹಾಕುವಂಗ. ಜೀವನ ಮನೆ ಮಠ ಎಲ್ಲ ಮಾರ್ಕೊಂಡು ನೇಣ್ ಹಾಕೊಂಡು ಸಾಯ್ತಾ ಇರುವಾಗ ಅವರು ಸಾಯರಂಗ ಪೋರಂಗ ಗೊತ್ತಿಲ್ಲ, ನಿನ್ ಮಾತ್ ಕೇಳಿ ಪಕ್ಕ ಪೋರಂಗ. ಮನುಷ್ಯನ್ ಮೈಯಲ್ಲಿ ಬಂದ್ರೆ ರಕ್ತ ಸಮೇತ ಅರ್ಧೋಗುತ್ತೆ. ನೀನ್ ಡಾಕ್ಟರ್ ಆಗ್ಬೇಕಿತ್ತು, ಕೊಂಗಾಗ್ಬಿಟ್ಟಿಯ. ಒಂಥರ ಉರಿತೈತೆ. ಏನ್ ಸಾಮಾನು ಉಳಿತೈತ್ಲಾ? ಕರ್ನಾಟಕದಲ್ಲಿರುವ DK ಶಿವಕುಮಾರ್ ಸಾಹೇಬ್ರಿಗೂ ಇವನು ಸ್ವಾತಂತ್ರ್ಯ ಹೋರಾಟಗಾರ DK ಶಿವಕುಮಾರ್ ಅವ್ರು ಕೇಳ್ಬೇಕು. ತಮಿಳ್ನಾಡಲ್ಲಿರುವ ವಿಜಯ್ ಸರ್ಗೂ ಹೇಳ್ಕೊಂತೀನಿ, ಕೈ ಮುಗ್ದಿ ಕೇಳ್ಕೊಂತೀನಿ. ಇನ್ನ ಈ ಹೋರಾಟವನ್ನು ಮೆಚ್ಚಿ CM ವಿಜಯ್ ತಳಪತಿ ಅವರು ಒಂದು ವಾಯ್ಸ್ ನೋಟ್ ಕಳಿಸಿದ್ದಾರೆ, ಕೇಳಿಸ್ಕೊ. ಏನಡ ತಂಬಿ, ನೀ ಇಲ್ಲಿಂದ ಹೋಗಿಲ್ಲ ಅಂದ್ರೆ ಬಂದು ನಾವು ತಿಗ ಹೊಡ್ರೆ. ಅಣ್ಣ ಏನೋ ಹೇಳ್ತಾನೆ, ಕೇಳ್ಕೊ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಅಮ್ಕೊ ಡುಮ್ಕೊ ಅಮ್ಮಲ್ ಡುಮ್ಮಲ್ ಡಿಂಟಾಕ ಡಿಂಟಾಕ್ ಡಿಂಟಾಕ್. ಏನಪ್ಪಾ ವಿಷಯ ಅಂದ್ರೆ, ಇವತ್ತು ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಗೆದ್ದವ್ರೆ ಅಂತ ಪಾದಯಾತ್ರೆ, ಗಿಲ್ಲಿ ಗೆದ್ದವ್ರೆ ಅಂತ ಬ್ಯಾನರ್ಗಳು, ಗಿಲ್ಲಿ ಗೆದ್ದವ್ರೆ ಅಂತ ತುಂಬಾ ಮಾಡಿದೀರಾ. ಖುಷಿನೇ ಅಪ್ಪ, ಒಂದ್ ವ್ಯಕ್ತಿ ಗೆಲ್ತವ್ರೆ ಅಂದ್ರೆ ಮಾಡೋದ್ ಖುಷಿನೇ. ಬಟ್ ನಾನೇನಂತೀನಿ ಅಂದ್ರೆ, ಒಂದ್ ರೋಡ್ ಹಾಳಾಗೋಗ್ತೈತೆ, ಒಂದ್ ಹುಡುಗಿಗೆ ರೇಪ್ ಆಗ್ತೈತೆ, ಚಪ್ಪರ್ ಅಮುಕು ಡುಮುಕು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ತೋರಿಸ್ಕೊಳ್ಳೋದು, ಎಲ್ಲ ಹೆಣ್ಮಕ್ಳಿಗೂ ಪ್ಯಾಡ್ ಕೊಟ್ಬಿಟ್ಟು ನನ್ನ ತಂಗಿ, ನಮ್ಮ ಅಕ್ಕ, ನಮ್ಮ ಅಮ್ಮ, ನಮ್ಮ ತಾಯಿ. ಬಟ್ ಇವನ್ ಒರಿಜಿನಲ್ ಮುಖ ನಿನ್ನೆ ಗೊತ್ತಾಗಿರೋದು. ಅವಳಿಗೆ ಬಂದ್ಬಿಟ್ಟು ಸಪ್ಲೈ ಮಾಡ್ತಾರಲ್ಲ ಹುಡುಗಿರು, ಆ ಹುಡುಗಿರ ಹತ್ರ ಹೋಗ್ಬಿಟ್ಟು ಫೋನ್ ನಂಬರ್ ಕೇಳ್ತಾವನಂತೆ. ಆ ಹುಡುಗಿ ಫೋನ್ ನಂಬರ್ ಬೇಕು ಈಸ್ಕೊಡಿ ಅಂತ ಕೇಳ್ತಾನಂತೆ. ಅದಲ್ದಿರ ಜೊತೆನಲ್ಲಿ ಇಬ್ರು ಚೇಳಾಗಳು ಬೇರೆ ಹೋಗವ್ರೆ. ಆ ನನ್ ಮಕ್ಕಳು ನಮ್ ತಂಗಿ ಹತ್ರ ಫೋಟೋ ಕೇಳಿದಾರೆ, ಅವಳು ಇಲ್ಲ ಆಗಲ್ಲ ಅಂತ ಹೇಳಿದಾಳೆ. ಅದಕ್ಕೆ ಅಯ್ಯೋ ಈ ತರ ಡೌಗಳನ್ನ ಎಷ್ಟೆಲ್ಲ ನೋಡಿಲ್ಲ, ನಮ್ ಡೌಗಳೇ ಇದಾರೆ ಅಂತ ಹೇಳ್ತಾರಂತೆ. ಮತ್ತೆ ಆರ್ಮಿಗಳು, ಬಾರ್ಡರ್ ಅಲ್ಲಿ ಆರ್ಮಿಗಳು ಸಾಯ್ತವ್ರೆ. ಸೊ ಇದಕ್ಕೆಲ್ಲ ಹೋರಾಟ ಮಾಡ್ತಾ ಇಲ್ಲ, ಇದಕ್ಕೆಲ್ಲ ಪಾದಯಾತ್ರೆ ಮಾಡ್ತಾ ಇಲ್ಲ. ಅಲ್ಲಣ್ಣ, ಮೊನ್ನೆ ಇನ್ನೂ ಒಂದ್ ವಿಡಿಯೋ ಹಾಕಿದ್ದೆ ನೀನೆ. ನನ್ ಟ್ಯಾಲೆಂಟು ನಾನ್ ಬೆಳ್ದಿದ್ದೀನಿ, ನೀವ್ ಯಾಕೆ ಕೊಟ್ಟೆ ಹೊರ್ಸ್ಕೊತೀರಾ, ನೀವು ಬೆಳೀರಿ ಹಾಗೆ ಹೀಗೆ ಅಂತ. ಈಗ ನೀನ್ ಯಾಕೆ ಕೊಟ್ಟೆ ಹೊರ್ಸ್ಕೊತಾ ಇದೀಯಾ? ಏನಂದೆ ಅಣ್ಣ? ರೋಡ್ ಹಾಳಾಗ್ತಾ ಇದೆ, ರೇಪ್ ಆಗ್ತಾ ಇದೆ, ಆರ್ಮಿಗಳು ಸಾಯ್ತಾ ಇದಾರೆ, ಯಾರು ಹೋರಾಟ ಮಾಡ್ತಾ ಇಲ್ಲ ಅಂತನಾ? ಅಣ್ಣ ನೀನ್ ಎಷ್ಟಣ್ಣ ಹೋರಾಟ ಮಾಡಿದ್ಯಾ? ಇಷ್ಟೊಂದ್ ಮುಂದ್ ಬಂದಿದ್ಯಾ, ಇಷ್ಟೊಂದ್ ಫೇಮಸ್ ಆಗಿದ್ಯಾ ಅಲ್ವಾ? ನೀನ್ ಎಷ್ಟು ಹೋರಾಟ ಮಾಡಿದ್ಯಾ ಹೇಳ ಅಣ್ಣ. ಜಿ ಕನ್ನಡ ಸ್ಟೇಜ್ ಹತ್ ಬಂದಿದ್ದೀರಲ್ಲ, ಅದೇ ಸಾಧನೆ ಅಲ್ವಾ? ಗಿಲ್ಲಿಗೆ ಬಾರ್ಡರ್ ಅಲ್ಲಿರೋ ಆರ್ಮಿಗಳೇ ವಿಶ್ ಮಾಡಿ ಕಳ್ಸಿದಾರೆ. ಇವತ್ತು ಬಿಗ್ ಬಾಸ್ ಬಂದೈತೆ. ಬಿಗ್ ಬಾಸ್ ಅನ್ನೋ ಪ್ಲಾಟ್ಫಾರ್ಮ್ ಪ್ರತಿಯೊಬ್ಬರಿಗೂ ಇಷ್ಟಾನೆ, ನನ್ಗೂ ಇಷ್ಟಾನೆ, ನನ್ಗೂ ಆಸೆನೆ. ನಿನಗೂ ಬಿಗ್ ಬಾಸ್ಗೆ ಹೋಗೋ ಆಸೆ ಇದೆ ಅಂತ ಗೊತ್ತು. ಸುಮ್ನೆ ಯಾಕೆ ಈ ತರ ಇನ್ನೊಬ್ರ ಮೇಲೆ ಹಾಕಿ ಡೌ ಮಾಡ್ತೀಯಾ, ಹೊಟ್ಟೆ ಯಾಕೆ ಉಟ್ಕೋತೀಯಾ? ನಮ್ಮ ಗಿಲ್ಲಿ ಗೆದ್ರೆ ಖುಷಿನೇ ಗುರು. ಆದ್ರೆ ಗಿಲ್ಲಿ ಬರಕ್ ಕಾರಣ ಯಾರು? ಬಿಗ್ ಬಾಸ್ ಸ್ಟೇಜ್. ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಬಂದಿಲ್ಲ ಅಂದ್ರೆ ಗಿಲ್ಲಿ ನಿಮ್ಗೆ ಹೆಂಗ್ ಗೊತ್ತಾಗ್ತಿತ್ತು? ಆ ರಿಯಾಲಿಟಿ ಶೋ ಅಲ್ಲಿ ಮಾತ್ರನೇ ಗಿಲ್ಲಿ ನಿಮ್ಗೆ ಗೊತ್ತಾಗ್ತಿತ್ತು. ಏನಂದೆ ಅಣ್ಣ? ಗಿಲ್ಲಿ ಬಿಗ್ ಬಾಸ್ ಹೋದ್ಮೇಲೆ ಫೇಮಸ್ ಆಗಿ ಅವನ ಜನ ಗುರ್ತಿಡಂಗ್ ಆಗ್ತಾರದ ಅಣ್ಣ. ಅವನು 3-4 ಶೋಗಳು ಮಾಡಿ ಅವ್ನು ಫೇಮಸ್ ಆಗಿ ಆಮೇಲೆ ಬಿಗ್ ಬಾಸ್ ಹೋಗಿರೋದು. ಸುಮ್ನೆ ಅವ್ರ ಬಗ್ಗೆ ಹೊಟ್ಟೆ ಹೊತ್ಕೊಳ್ಳೋದ್ ಬಿಟ್ಟು ನೀನು ಹೋಗೋಣ, ಸುದೀಪ್ ಅಣ್ಣನ ಹತ್ರ ಹೋಗಿ ಆಮುಕು ದುಮುಕು ಅನ್ನೋ ಇಂಪ್ರೆಸ್ ಆಗಿ ನಿನ್ನೂ ಬಿಗ್ ಬಾಸ್ ಮನೆ ಒಳಗೆ ಕರ್ಕೋಬಹುದು. ನೋಡ್ತೀವಿ ನಿಂದು ಎಂಟರ್ಟೈನ್ಮೆಂಟ್ ಹೆಂಗಿರುತ್ತೆ ಅಂತ. ಏನ್ ಬ್ಯಾಂಕಾ? ಇಲ್ಲ, ಯಾಕೆ? ನಿಮ್ಮನ್ನ ನೋಡಿದ್ರೆ ಲೋನ್ ತಗೊಬೇಕು ಅನಿಸಿದೆ. ನನಗ್ ಒಂದ್ ಗೊತ್ತಾಗ್ಬೇಕು, ರೋಡ್ನಾಗ ಹೊಂಟ್ರ ನಾಯಿ ಸಹಿತ ಅವನ ಮಕ್ಕ ನೋಡಿ ಓಡೋಕತಿ ಅಂತದ್ರಾಗ ಅಂತ ಹುಡುಗಿ ಅವಂಗೆ ಹೆಂಗ ಬಿದ್ಲು. ಐ ಕಾಂಟ್ ಬಿಲೀವ್ ದಿಸ್. ದಿನ
ಏನೇನೋ ಒಂದು ಟಾಪಿಕ್ ನಡೀತೈತೆ, ಅದು ಟಾಪಿಕ್ ಅಲ್ಲ, ಅದು ಬಂದು ಸೀರಿಯಸ್ ಆಗಿರೋ ಮ್ಯಾಟ್ರು. ಕಷ್ಟಪಟ್ಟು ಒಬ್ರು ಸಾಮ್ರಾಜ್ಯ ಕಟ್ಟಿರ್ತಾರೆ, ಆ ಸಾಮ್ರಾಜ್ಯ ಹಾಳು ಮಾಡಕ್ಕೆ ಸೌರವ್ ಕುಂದಾಪುರ್ ಅಂತ ಒಂದು ಏಡಿಕಾಯಿ ಮರಿ ಒಂದಿರುತ್ತೆ. ಆ ಏಡಿಕಾಯಿ ಮರಿಗೆ ಓಪನ್ ಆಗಿ ಹೇಳ್ತಿದ್ದೀನಿ, ನಿನ್ನ ಅಪ್ಪ ನಾನಿದ್ದೀನಿ, ನನ್ನ ಹತ್ರ ನೀನ್ ಬಾಳ ಬಿಚ್ಚಕ್ಕಾಗಲ್ಲ, ಅಪ್ಪ ನನ್ ಮಗು ನೀನು, ನಿನ್ನ ಅಪ್ಪ ನಾನಿದ್ದೀನಿ. ಲವ್ ಅಪ್ಪೆ ಯಾರೋ ನೀನು ನೋಡಕ್ ಒಳ್ಳೆ ಸೆಂಟ್ರಿಂಗ್ ಕೆಲಸ ಮಾಡೋ ತರ ಐತಿಯಾ? ಇದೇನು ಪೇಯ್ಡ್ ಪ್ರಮೋಷನ್ ತರ ವಾರ್ನಿಂಗ್ ಪ್ರಮೋಷನ್ ಇದು? ಯಾಕೆ ಅತ್ತಿಗ ಕಡಿತೀರ ಮಗನೇ? ಮುಲ ಅಂತಿದ್ಯಾ ತಿಗ್ದಲ್ಲಿ? ಲವ್ ಅವ್ರು ಏನಾದ್ರು ಮಾಡ್ಕೋತಾರೆ, ನಿನಗೆ ಯಾಕೆ ಹೋಗ್ಬೇಕು ಬೇರೆಯವ್ರ ವಿಷಯ? ನೀನ್ ಯಾಕೋ ಬೆಂಗಳೂರಿಂದ ಕುಂದಾಪುರ್ಗೆ ಹೋಗ್ತಿದ್ಯಾ? ಕೀಳ ಕೆಲ್ಸ ಇಲ್ಲ ನಿನ್ಗೆ? ಎಷ್ಟ್ ಕೊಟ್ರು ದುಡ್ಡು? ಅದೇನೋ ಏಡಿಕೆ ಮರಿ ಅಂತೆ, ನೀನ್ ಅಪ್ಪ ಅಂತೆ ಅವ್ನ ಮಗ ಅಂತೆ. ನೀನು ಅಪ್ಪ ಅವ್ನ ಮಗನಾ? ಲೇ ಅವ್ನು ಹುಟ್ಟಿದಾಗ ನೀನು ನೀ ಅಪ್ಪನ ಬಾಡಿಲ್ ನೀನು ಇನ್ನು ಸ್ಪಮ್ ಕೊಂಡ್ಕೊಣ, ಇನ್ನ ಸ್ಪಮ್ ಆಗಿದ್ದೆ. ನೀನ್ ಅಪ್ಪ ಅಂತೆ ಅವ್ನ ಮಗ ಅಂತೆ. ಲಾಜಿಕ್ ಇಲ್ವೇನೋ ಮಾತಾಡಕ್ಕೆ ಕುಳ್ಳು? ನೀನ್ ಬೆಳ್ದಿರೋದು ನಮ್ಮಿಂದ, ಟ್ರೋಲರ್ಸ್ ಇಂದ, ರೋಸ್ಟರ್ಸ್ ಇಂದ, ಸರಿನಾ? ನೀನೇನೋ ಇವಾಗ 2 ಲಕ್ಷ ಫಾಲೋವರ್ಸ್ ಇದಾರೆ ಅಂದ್ಬಿಟ್ಟು ತಿಕ್ಕದ್ಮೇಲೆ ಚರ್ವಿ ಬರ್ಸ್ಕೊಂಡು ತಿಕಾ ಎಲ್ಲ ಬಿಟ್ಕೊಂಡು ಓಡಬೇಡ ನೀನು, ಸರಿನಾ? ನಾಳೆ ಅದೇ ಜನ ತಿಕಾ ಹೊಡೆದ್ಬಿಟ್ಟು ಕಳ್ಸ್ಬಿಡ್ತಾನೆ ನಿನ್ಗೆ ತಮಿಳ್ನಾಡಿಗೆ, ಮತ್ತೆ ಹುಷಾರು. ಅಲ್ಲ ಕಣ, ಕಾಸು ಕೊಟ್ರು ಅಂತ ಏನ್ ಬೇಕಾದ್ರೂ ಮಾಡ್ತೀಯ ನೀನು. ನಿನ್ನ ಜನ ಬೆಳ್ಸಿರೋದು ಎಂಟರ್ಟೈನ್ಮೆಂಟ್ ಮಾಡ್ಲಿ ಅಂತ, ಅದ್ಬಿಟ್ಟು ಜನ ನಿನ್ನ ಬೆಳ್ಸೋರಂದ್ಮೇಲೆ ತಿಕಾ ಮುಚ್ಕೊಂಡು ಏನ್ ಮಾಡ್ಬೇಕು ಅದ್ ಮಾಡ್ಬೇಕು. ಅದ್ಬಿಟ್ಟು ಇನ್ನೊಬ್ಬರಿಗೆ ಧಮ್ಕಿ ಹಾಕೋದು, ನನ್ನ ಏಡಿಕೆ ಮರಿ ಅನ್ನೋದು, ನೀವಪ್ಪ ನಾನು, ನನ್ ಮಗ ನೀನು ಅನ್ನೋ ತರ ಎಲ್ಲ ತಿಕಾ ಕಂಚಿನ ಮಾತಾಡ್ಬೇಡ. ನೀನು ಬೇರೆ ಸ್ಟೇಟ್ ಇಂದ ಬಂದು ನಾನ್ ಕೊಂಗ ಅಲ್ಲ ಕನ್ನಡಿಗ ಅಂತ ನೀನ್ ಯಾವ ತರ ಹೆಮ್ಮೆಯಿಂದ ಹೇಳ್ಕೊತೀಯೋ ಅಷ್ಟ್ರಲ್ಲೇ ಇದ್ರೆ ಒಳ್ಳೇದು. ಬೇರೆ ತರ ಧಮ್ಕಿ ಹಾಕೋದು, ಇನ್ನೊಬ್ರಿಗೆ ಕಾಸಿಸ್ಕೊಂಡು ನೀವಪ್ಪ ಅನ್ನೋದು, ಏಡಿಕೆ ಮರಿ ಅನ್ನೋದು ಎಲ್ಲ ಬೇಡ ಮಗ. ಅವ್ರವ್ರು ಏನಾರ ಮಾಡ್ಕೊಳ್ಳಿ, ನಿನ್ ಯಾಕೆ ಹೋಗ್ಬೇಕು? ತಿಕಾ ಮುಚ್ಕೊಂಡು ಎಷ್ಟಿದೆ ಅಷ್ಟು ನೋಡ್ಕೊ. ನಿಂದು ಜಿ ಕನ್ನಡದಲ್ಲಿ ಹೋಗ್ಬಿಟ್ಟು ಅಂತ ಓವರ್ ಆಕ್ಟಿಂಗ್ ಮಾಡೋದಲ್ಲ, 10 ರೂಪಾಯಿಗೆ ಸೆನ್ಸಿಟಿವ್ ಮ್ಯಾಟ್ರ್ ಇವೆಲ್ಲ. ತಿಕಾ ಮುಚ್ಕೊಂಡು ಎಷ್ಟಿದೆ ಅಷ್ಟು ನೋಡ್ಕೊ. ಕಾಸು ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತೀಯಲ್ಲ, ಹೇಳ್ತೀನಕ್ಕೂ ರೆಡಿ ಇರ್ತೀಯಲ್ವಾ ನೀನು? ಆಯ್ತು ಕಣ, ನಾನೇ ನಿಂಗೆ 10,000 ಕೊಡ್ತೀನಿ ಸ್ಪಾಟ್ ಅಲ್ಲಿ, ನಾಯಿ ಹೇಳ್ತಿಂತೀಯಾ? ನಾನ್ ತೋರ್ಸಿದ್ ನಾಯಿದು ಹೇಳ್ ತಿನ್ಬೇಕು ನೀನು, ರೆಡಿನಾ? ಈ ಚಾಲೆಂಜ್ ಒಪ್ಕೊಂಡ್ರೆ ನಾನ್ ಕಾಸು ಕೊಡಕ್ ರೆಡಿ ಕಣ, 10,000 ರೂಪಾಯಿ ಚಾಲೆಂಜು. ದಯವಿಟ್ಟು ಈ ಸತಿಯನ್ನ ಬಿಗ್ ಬಾಸ್ ಗೆ ನನ್ನ ಕರ್ಕೊಳ್ಳಿ ಅಂತ ಹೇಳ್ತೀನಿ. ಬೇಡ ಕಣೋ ಮಂಜ, ಅಲ್ಲಿ ನಿಂಗೆ ಡೈಲಿ ತಿಕಾ ಹೊಡಿತಾರ ಕಣೋ. ಕರ್ನಾಟಕದಲ್ಲಿರೋ ಪ್ರತಿಯೊಂದು ಕನ್ನಡಿಗರಿಗೆ ಅಂಕುಡುಂಕು ಮಾಡುವ ನಮಸ್ಕಾರಗಳು. ನಾನು ಅವತ್ತು ಹೇಳಿಲ್ವಾ ನೀನ ಸುಬ್ರ ನಮಸ್ಕಾರ ನಂಗೆ ಬೇಡ ಅಂತ? ಸೊ ಬಿಗ್ ಬಾಸ್ ಯಾಕೆ ಹೋಗ್ಬೇಕು ಅಂತ ನಾನು ಹೇಳ್ತೀನಿ. ಬೇಡ, ನೀನ್ ಹೇಳ್ಬೇಡ. ನೀನ್ ಹೇಳಿದ್ರೆ ತುಂಬಾ ದರಿದ್ರವಾಗಿರುತ್ತೆ. ಸೊ ಬಿಗ್ ಬಾಸ್ ಗೆ ನಾನೇನಕ್ಕೆ ಹೋಗ್ಬೇಕಂದ್ರೆ, ಶಾಲೆಗಳ ತರ ಬರ್ತೀರೇನಪ್ಪ ನೀವು? ನನ್ನಂತ ಎಷ್ಟೋ ಜನ ಇದ್ದಾರೆ. ನನ್ನ ಒಂದು ನಿನ್ನ ಒಂದು ಅಂದ್ರೆ ನೀನ್ ಬೀಜ ತಾನೆ. ಆ ಒಂದು ಏನ್ ನಾನೇನ್ ಮಾಡ್ಬೇಕು ಅನ್ನೋದು ಆ ಬಿಗ್ ಬಾಸ್ ಸ್ಟೇಜ್ ಅಲ್ಲಿ ಮಾಡ್ತೀನಿ. ಅದೆಲ್ಲ ಮಾಡ್ಬೇಡ, ನಾನು ಹೇಳ್ದಂಗ್ ಮಾಡು. ಬಿಗ್ ಬಾಸ್ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ನೀನ್ 2 ಬೀಜನ ಇಸುಕೋಬೇಡು ಸಾಕು. ಹಂಗೆ ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗ್ಬಿಡ್ತಾರೆ ನಿನ್ನ ಒಳಗಡೆ. ಸೊ ಪ್ರತಿಯೊಬ್ಬರಿಗೂ ಕೈ ಮುಗ್ದಿ ಕೇಳ್ಕೊಂತೀನಿ. ಸೊ ಬಿಗ್ ಬಾಸ್ ಅಂತ ಕಮೆಂಟ್ ಮಾಡಿ, ಕಿಚ್ಚ ಸುದೀಪ್ ಸರ್ಗೆ ಕಮೆಂಟ್ ಮಾಡಿ, ಕಲರ್ಸ್ ಕನ್ನಡ ಅವ್ರಿಗೆ ಕಮೆಂಟ್ ಮಾಡಿ. ಎಲ್ರು ಕಮೆಂಟ್ ಮಾಡ್ರಪ್ಪ, ಮಂಜ ಬಂದೇ ಬರ್ತಾನೆ, ಎಲ್ರದ್ದು ತರದು ಗುಡ್ಡೆ ಹಾಕಿ ಹಾಕ್ತೇನೆ ಅಂತ. ಸೊ ನನ್ಗೂ ಒಂದ್ ಆಸೆ ಇದೆ, ನಾನು ಬಂದೇ ಬರ್ತೀನಿ ಬಿಗ್ ಬಾಸ್ಗೆ ಅಂತ. ಬೇಡ ಕಣೋ ಮಂಜ, ಅಲ್ಲಿ ಡೈಲಿ ನಿಂಗೆ ತಿಕಾ ಹೊಡಿತಾರ ಕಣೋ, ಹೇಳದ್ ಅರ್ಥ ಮಾಡ್ಕೋ. ನಮಸ್ಕಾರ ಆರ್ಯನ್ ಕೆಲ್ವಿನ್. ನಮಸ್ಕಾರ ರೀ, ಅಮ್ಕುಡುಮ್ಕೋ. ಆರ್ಯನ್ ಕೆಲ್ವಿನ್ ಅಂತ ಹೇಳಿದ್ರೇನೆ ವಿಡಿಯೋ ವೈರಲ್ ಆಗುತ್ತೆ. ಅಲ್ಲಿ ಪಾಪ ಆ ಹುಡುಗನ ಅಕೌಂಟ್ ನ ಸಸ್ಪೆಂಡ್ ಮಾಡೋರೆ. ಒಬ್ಬ ಬೆಳೀತವನೆ ಅಂತ ಹೇಳಿ ತುಂಬಾ ಜನಕ್ಕೆ ಇಲ್ಲಿ ಉರಿಗಳು ಇರುತ್ತೆ. ಅದೆಲ್ಲನಿಂದ ಉರಿ ಆಗುತ್ತೆ ಅಂತ ನನಗ್ ಗೊತ್ತಿಲ್ಲ. ಉರಿ ಕ್ಯಾ ಬೋಲ್ತೇವ್ರೆ? ಅಮ್ಕುಡುಮ್ಕೋ ಕಾಜು ಪಿಸ್ತಾ ಗಾಂಡ್ ಮೇ ಗುಸ್ತಾ तेरे माँ का. तो आर्यन केल्विन आपका अकाउंट आएगा, निम्म अकाउंट बरुत्ते. So अम्कुडुम्को तेरे माँ का, अम्कुडुम्को नहीं है तेरा गांड मरेगा. ಏನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ವಿ ಆರ್ ಆಲ್ವೇಸ್ तेरे माँ का. ಅಮ್ಮೇನರೇ ಅಮ್ಕುಡುಮ್ಕೋ ಅಮ್ಮ ಡುಮ ಡಿಂಟ ಅಮ್ಮ ಖಾಲಿ ಅಮ್ಮ ಆಗ್ಬಿಡ್ತೀನಿ. ನಿಮ್ ಮನೆಯೆಲ್ಲ ನಿಭಾಯಿಸತಿವೇನಾ? ನಾನಲ್ಲ, ನಮ್ಮ ಮಮ್ಮಿ ನಮ್ ಡ್ಯಾಡಿ. ನೀ ಯಾಕೆ ಸೆಂಟರ್ ಕೂಟಿದ್ದಾನ ಮನ್ಯಾಗ? ಹೋಗಾಕಡೆ ಯಾಕಡೆ ವನವಾಸಕ್ಕೆ? ನಾನ್ ಇನ್ನ ಚಿಕ್ಕ ಹುಡುಗ ಮ್ಯಾಮ್, ನಾನು ನಿಭಾಯಿಸಕ ಗೊತ್ತಾ ಹೇಳ್ರಿ. ಇನ್ನ ಚಿಕ್ಕ ಹುಡುಗಪ್ಪ, ಇನ್ನ ಹಾಲು ಕುಡಿತ್ ನೋಡು ಚಿಕ್ಕ ಹುಡುಗ. ನೀನು ಮೈ ನಿಭಾಯಿಸಕ್ ಬರಲ್ಲ ಅಂತ ಬಂದಾನಿಲ್ಲಿ ಮಗ.
ಬರ್ತಾನೆ ಇನ್ಸ್ಟಾಗ್ರಾಮ್ ನಿವಾಸಕ್ಕೆ ಬರ್ತಾನಪ್ಪ ಅಮ್ಮ ಕುಟುಂಬಕ್ಕೂ ನೀನ್ ಉತ್ಸಾಹ. ಎಷ್ಟು ವರ್ಷ ನಿಮ್ಗೆ? ನನ್ಗ ಮ್ಯಾಮ್ ನಾನು ಇನ್ನ ಚಿಕ್ಕ ಹುಡುಗ ಏಜ್ ಎಲ್ಲ ಹೇಳ್ಬಾರ್ದು ಸುಮ್ಮನೆ ರೀ. ಹೇಳು ಏಜ್ ಏನ್ ನಿನಗೇನು ಆಡ್ತಾರ ಬಂದೆ ಅವನ ಏಜ್ ಹೇಳಕ್ಕೆ ಏನ್ ದೊಡ್ಡ ಮಗ ಸೆಲೆಬ್ರಿಟಿ ಅನ್ಕೊಂಬಿಟ್ಟಂತ ತಾನೇ ಮಗ ಏಜ್ ಹೇಳ. ನಿನಗೆ ಇಂಟರ್ವ್ಯೂ ಮಾಡಕತ್ತಳ ಲೈಕಿ ಅವ್ರಿಗೆ ಹಾಕ್ಬೇಕು ಫಸ್ಟ್ ಮೆಟ್ನ್ಯಾರ ನಿನಗಲ್ಲ ಮನೆ ನಿಭಾಯಿಸಕ್ ಬರಲ್ಲ ಮನೆಗೆ ಸೆಂಟರ್ ಕುಡಿದೆ ಅಲ್ಲೇ ಹೋಗಿ ಎಲ್ಲನ ಉರ್ಲಾಕಿನ ಸಾಯಿರ್ಲ ನಿಮ್ಮ ಇನ್ಸ್ಟಾಗ್ರಾಮ್ ವಜ್ಜಾಗಿರಿ ಮನೇನು ವಜ್ಜೆ ಆಗ್ತಿರ ನಾವು ಲಾಸ್ಟಿಗೆ ಆಗಿರಿ ನೀವು ನಿಮ್ಮ ಮಬ್ಬು ಸುಳ್ಯ ಮಕ್ಕಳ. ಇಷ್ಟು ಸತಿ ಅಮ್ಕು ಡುಮ್ಕು, ಸೆಕೆಂಡ್ ಸತಿ ಡುಂಬಕ್ ಡುಂಬಕ್, ಈ ಸತಿ ಹಂಗಲ್ಲ ಅಮ್ಮ ಡುಮ್ ಡಟ್ಟ ಕುಡುಂಬ ಕಡುಂಬ ಕುಡುಂಬ ಕಾಲಿಯಮ್ಮ ಆಗ್ಬಿಡ್ತೀನಿ, ಕಾಲಿಯಮ್ಮ ಆಗ್ಬಿಡ್ತೀನಿ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್ ಅಷ್ಟೇ.